ಚಂಚಲತೆ ಆಗಬಾರದು. ಯು ಡೋಂಟ್ ಫ್ಲಕ್ಚುಯೇಟ್ ಯುವರ್ ಮೈಂಡ್. ಡೋಂಟ್ ಫ್ಲಕ್ಚುಯೇಟ್ ಯುವರ್ ಮೈಂಡ್. ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ ನಾವು ಡೆವಲಪ್ಮೆಂಟ್ ಆಗಬೇಕಾದ್ರೆ ನಮ್ಮ ಮನಸ್ಸು ಅನ್ನುವಂಥದ್ದು ಏನಾಗಬೇಕು? ನಮ್ಮ ಕೈಯಲ್ಲಿರಬೇಕು. ಮನಸ್ಸು ಹೇಳಿದಂತೆ ನೀವು ಕೇಳಬಾರ್ದು, ನೀವು ಹೇಳಿದಂತೆ ಮನಸ್ಸು ಕೇಳಬೇಕು. ಅಂದಾಗ ಮಾತ್ರ ಮಕ್ಕಳ ಬೌದ್ಧಿಕ ಮಟ್ಟ ಅನ್ನುವಂಥದ್ದು ಬೆಳವಣಿಗೆ ಹೊಂದುತ್ತದೆ. ಮೆಮೊರಿ ಅಂದ್ರೆ ನೆನಪಿನ ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಕಣ್ಣು ಮುಚ್ಚಿ ಕುಳಿತುಕೊಂಡಾಗ ಧ್ಯಾನ ಮಾಡಿ, ಆ ಧ್ಯಾನ ಮಾಡುವಂತಹ ಸ್ಥಿತಿಯಲ್ಲಿ ಮನಸ್ಸು ಅನ್ನುವಂಥದ್ದು ಬಹಳ ಏಕಾಂತದಲ್ಲಿರ್ತದೆ. ಯಾವಾಗ ನಮ್ದು ಚಂಚಲತೆಯ ಮನಸ್ಸು ಒಂದು ಕಡೆಗೆ ಕೇಂದ್ರೀಕರಣ ಆಗ್ತದೆ, ಅವಾಗ ನಿಮ್ಮಲ್ಲಿ ಪೀಸ್ಫುಲ್ ಮೈಂಡ್ ಡೆವಲಪ್ಮೆಂಟ್ ಆಗ್ತದೆ. ಆ ಒಂದು ಪೀಸ್ಫುಲ್ ಮೈಂಡ್ ಡೆವಲಪ್ ಆದಂತೆಲ್ಲ ನಿಮ್ಮಲ್ಲಿ ಏನಾಗುತ್ತೆ? ಓದುವಂತಹ ಆಸಕ್ತಿ ಬರ್ತದೆ. ಓದುವಂತಹ ಆಸಕ್ತಿ ಬರ್ತದೆ. ಯಾವಾಗ ನೀವು ವಿದ್ಯಾಭ್ಯಾಸ ಮಾಡಿ ಕೂತ್ಕೊಳ್ತೀರಿ, ಬರಿವಾಗ ಕೂತ್ಕೊಳ್ತೀರಿ, ಓದಕ್ಕೆ ಕೂತ್ಕೊಳ್ತೀರಿ, ನಿಮಗೆ ಮನಸ್ಸಿರೋದಿಲ್ಲ. ಒಂದು ಕ್ಷಣ ಕಣ್ಣನ್ನು ಮುಚ್ಚಿಕೊಂಡು ಏಕಾಂತದಲ್ಲಿ ಮೌನ ಧ್ಯಾನವನ್ನು ಮಾಡಿ ಕಾನ್ಸಂಟ್ರೇಟ್ ಅನ್ನು ತಂದುಕೊಳ್ಳಿ. ನಂತರ ಓದಲಿಕ್ಕೆ, ಬರೀಲಿಕ್ಕೆ ಪ್ರಾರಂಭಿಸಿ. ತನ್ನಿಂತಾನೆ ನಿಮ್ಮ ಮನಸ್ಸು ಅನ್ನುವಂಥದ್ದು ಬಹಳ ಏಕಾಗ್ರವಾಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ? ಕಾನ್ಸಂಟ್ರೇಷನ್, ಏಕಾಗ್ರತೆ. ಮೆಮೊರಿ ಹೇಗೆ ಬರುತ್ತೆ? ಮೆಮೊರಿ ನೆನಪಿನ ಶಕ್ತಿ. when you practice the yoga regularly, your mind should be concentrate in particular way. when your mind should be concentrate, automatically memory should be improved. ಓಕೆನಾ? ನಿಮ್ಮ ಮನಸ್ಸು ಯಾವಾಗ ಏಕಾಗ್ರದಲ್ಲಿ ಇರ್ತದೆ, ಅವಾಗ ನಿಮ್ಮದು ಮನಸ್ಸಿನ ಜ್ಞಾಪಕ ಶಕ್ತಿ ಅನ್ನುವುದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಹೋಗ್ತದೆ. ಯಾರ ಮನಸ್ಸು ಚಿಂತನಾಶೀಲದಲ್ಲಿ ಇರ್ತದೆ, ಯಾರ ಮನಸ್ಸು ಪದೇ ಪದೇ ನೆಗೆಟಿವ್ ಆಗಿ ಚಿಂತನೆ ಮಾಡ್ತಿರ್ತದೆ, ಯಾರ ಮನಸ್ಸು ಸಂಪೂರ್ಣವಾಗಿ ಕೆಟ್ಟದರೆಡೆಗೆ ಆಲೋಚನೆ ಮಾಡ್ತಾ ಇರ್ತದೆ, ಅವರ ಮೆಮೊರಿ ಅನ್ನುವಂಥದ್ದು, ನೆನಪಿನ ಶಕ್ತಿ ಅನ್ನುವಂಥದ್ದು ಒಂದು ಕಡೆಗೆ ಕೇಂದ್ರೀಕರಣ ಆಗೋದಿಲ್ಲ. ಅದು ಮೇಲಿಂದ ಮೇಲೆ ವೇರಿಯೇಷನ್ ಆಗ್ತಾ ಇರ್ತದೆ. ಈಗ ಓದಿದ್ದು ಇನ್ನೊಮ್ಮೆ ನೆನಪಿರಲ್ಲ, ಮತ್ತೆ ಓದಿದ್ ಮತ್ತೆ ಮರ್ಕೊಳ್ತಾ ಹೋಗ್ತದೆ. ಆ ರೀತಿಯಲ್ಲಿ ಆಗೋದ್ರಿಂದ ಕಾರಣ ಏನಂತಂದ್ರೆ ನಾವು ಕಾನ್ಸಂಟ್ರೇಟ್, ಆಸಕ್ತಿ ಇರೋದಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಕ್ಲಾಸ್ ಕೊಡೋದು, ಕಾಟಾಚಾರಕ್ಕೆ ಬರೆಯೋದು. ನೋಡಿ, 10 ಸಲ ಓದೋದಕ್ಕಿಂತ 1 ಸಲ ಬರೆಯೋದು ಬಹಳ ಮುಖ್ಯ ಆಗ್ತದೆ. ಏಕೆ? ಬರೆಯುವಾಗ ಅಕ್ಷರಗಳ ಜೊತೆಗೆ ನಮ್ಮ ಮನಸ್ಸು ಅನ್ನುವುದು ಒಂದು ಕಡೆಗೆ ಕೇಂದ್ರೀಕರಣವಾಗಿರ್ತದೆ. ಆ ಮನಸ್ಸಿನ ಕೇಂದ್ರೀಕರಣ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ. ಆ ಬರೆಯುವಾಗ ಅಕ್ಷರದ ಬರವಣಿಗೆ ಜೊತೆಗೆ ಮನಸ್ಸು ಒಂದು ಕಡೆ ಕೇಂದ್ರೀಕರಣ ಆಗೋದ್ರಿಂದ ಅದು ಶಾಶ್ವತವಾಗಿ ತಲೆಯಲ್ಲಿ ಉಳಿದುಕೊಳ್ಳುತ್ತದೆ. ನೀವು ಯಥೇಚ್ಛವಾಗಿ ಕೈ ಬರಹಗಳನ್ನು, ಹ್ಯಾಂಡ್ ರೈಟಿಂಗ್, ಕೈ ಬರಹಗಳನ್ನು ಬರಿತಾ ಹೋದಂತೆಲ್ಲ ಇವತ್ತಿನ ದಿನಮಾನದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಕೇವಲ ಮೊಬೈಲ್ ಬಳಸ್ತಾ, PDF ಅನ್ನು ನೋಡ್ತಾ, ರೆಡಿಮೇಡ್ ಬಿಟ್ಟಿದ್ದೀವಿ. ನೋ, ಡೋಂಟ್. At the time of the examination, your writing speed is improved. Every day you must be compulsory at least 1 page writing work. This is compulsory. ಯಾವಾಗ ನೀವು ಓದಿದ್ದನ್ನ ಬರೀತೀರಿ ಕೈಯಿಂದ, ಪರೀಕ್ಷೆಯಲ್ಲಿ ನೀವು ಪರೀಕ್ಷೆ ಬರೆಯುವಾಗ ಬಹಳ ಸ್ಪೀಡ್ ಆಗಿ ನೀವು ಬರವಣಿಗೆಯನ್ನು ಬರೀತೀರಿ. ಅಕ್ಷರಗಳ ಸ್ಪಷ್ಟತೆ ಇರುತ್ತೆ, ಶಬ್ದಗಳ ಬಳಕೆ ಆಗುತ್ತೆ, ಕೈ ಬರಹದ ಸುಂದರವಾದಂಥ ಬರವಣಿಗೆಯನ್ನು ನೀವು ಕಂಡುಕೊಳ್ತೀರಿ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್, ಹ್ಯಾಂಡ್ ರೈಟಿಂಗ್ ಒಳ್ಳೆ ಬ್ಯೂಟಿಫುಲ್ ಆಗ್ತದೆ. ಯಾವಾಗ? ಬರಿತಾ ಹೋಗೋದ್ರಿಂದ. ದಟ್ ಪರ್ಪಸ್ ಈಚ್ ಅಂಡ್ ಎವ್ರಿ ಡೇ ಯುವರ್ ಕ್ಲಾಸ್ ಟೀಚರ್, ಸಬ್ಜೆಕ್ಟ್ ಟೀಚರ್, ಲ್ಯಾಂಗ್ವೇಜ್ ಟೀಚರ್ ಟು ಆಸ್ಕ್ ದಿ ಎವ್ರಿ ಡೇ ಯು ರೈಟಿಂಗ್ ದಿ ಕಾಪಿ ವರ್ಕ್. ಕಾಪಿ ಅನ್ನು ಬರೆದಿಲ್ಲ, ರೀಡಿಂಗ್ ಅದನ್ನು ಬರೆಯೋದ್ರಿಂದ ಏನಾಗುತ್ತೆ? ಕೈ ಬರಹ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆಗುತ್ತೆ. ಹಾಗಾಗಿ ನೀರು ತಗೊಳ್ಬೇಕು, ಮೈಂಡ್ ಕಾನ್ಸಂಟ್ರೇಟ್ ಇರಬೇಕು. ನಾ ಹೇಳಿದ ಕಡೆ ಪ್ರಶ್ನೆ ಕೇಳ್ತೀನಿ, ಹೇಳಬೇಕು ಅವನಿಗೆ. ಇನ್ನು ನೆಕ್ಸ್ಟ್, ಈ ಪಂಚಮುಖಿ ವ್ಯಕ್ತಿತ್ವದಲ್ಲಿ ನಾವು 5 ಅಂಶಗಳನ್ನ ಯಶವಂತರವರಿಗೆ ಈ ಮಾಹಿತಿಯನ್ನು ಕೊಟ್ಟರು. ಈ ಪಂಚಮುಖಿ ವ್ಯಕ್ತಿತ್ವದ 5 ಅಂಶಗಳನ್ನ ನೀವು ನೆನಪಿನಲ್ಲಿಡಬೇಕು. ಆ 5 ಅಂಶಗಳು ಇವತ್ತು ನಮಗೆ ಬಹಳ ಮುಖ್ಯವಾಗಿವೆ. ಮನುಷ್ಯನ ಮನಸ್ಸು ಮೃದುವಾಗಿರುತ್ತದೆ. ಬೆಣ್ಣೆ ಹೇಗಿರುತ್ತೆ? ಬಹಳ ಹಾರ್ಡ್ ಇರುತ್ತೆ ಬೆಣ್ಣೆ. ನೋಡಿದ್ರೆ ಬೆಣ್ಣೆ ಎಲ್ಲ, ಬೆಣ್ಣೆ ತಿಂದಿದ್ದೀರಾ? ತುಪ್ಪ ತಿಂದಿದ್ದೀರಾ? ಅದು ನಮ್ಮ ಬ್ರೈನಿಗೆ ಬಹಳ ಒಳ್ಳೆಯದು, ತಿನ್ಬೇಕದು. ಓಕೆನಾ? ಹಾಗಾಗಿ ಮನುಷ್ಯನ ಮನಸ್ಸು ಬೆಣ್ಣೆಯ ತರ ಮೃದುವಾಗಿರುವಂತದ್ದು. ಆ ಮನಸ್ಸಿಗೆ ಕೆಟ್ಟದ ಹತ್ತಿಗೂ ಬರ್ತದೆ, ಒಳ್ಳೆಯದ ಮನಸ್ಸು ತಿಳ್ಕೊಳ್ತದೆ. ಮನಸ್ಸು ಬೇಡಪ್ಪ ಒಳ್ಳೆಯದ ಇಲ್ಲ. ನಾವುಗಳು ಹೇಗೆ ಚಿಂತಿಸ್ತೀವಿ, ನಾವುಗಳು ಹೇಗೆ ಅದನ್ನ ಆಲೋಚನೆ ಮಾಡಿ ಆಲಿಸ್ತೀವಿ, ಕೇಳ್ತೀವಿ, ಅದರ ಮೇಲೆ ಅದು ಅವಲಂಬನೆ ಆಗಿದೆ.
ಚಿಂತನೆಗಳನ್ನ ಮಾತ್ರ ಮಾಡಬೇಕು ವಿದ್ಯಾರ್ಥಿ. ನೆಗೆಟಿವ್ ಥಿಂಕಿಂಗ್ ಅನ್ನ ಮಾಡಬಾರ್ದು. ಹೇಗೆ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ನಮ್ಮ ಮನಸ್ಸು ಕೆಟ್ಟು ಹೋಗ್ತದೆ. ಯಾವಾಗ ವಿದ್ಯಾರ್ಥಿಗಳು ಓದುವಾಗ ಬಹುಮುಖ್ಯವಾಗಿ ಪಾಸಿಟಿವ್ ಅಂದ್ರೆ ನನ್ನಿಂದ ಆಗುತ್ತದೆ, ನಾನು ಅದನ್ನ ಸಾಧಿಸುತ್ತೇನೆ, ಅದು ನನ್ನಿಂದ ಸಾಧ್ಯ ಇದೆ, ಈ ರೀತಿ ಏನ ಬಹಳ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಏನ್ ನನ್ನಿಂದ ಆಗಲ್ಲ ಹಿಂಗನ್ ಮಾಡಿ ಪ್ರಯತ್ನ ಮಾಡಬೇಕು. ಟ್ರೈ ಅಗೇನ್ ಮರಳಿ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮನಸ್ಸನ್ನು ಬಹಳ ಚೆನ್ನಾಗಿ ಮಾಡ್ತೀರಾ. ಈಗ ನಾನು 5 ನಿಮಿಷಗಳಲ್ಲಿ ಕ್ಲಾಸ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಜಲಯೋಗದ ಬಗ್ಗೆ ಹೋಗಿಸ್ತಾರೆ, ಬಹಳ ಅದ್ಭುತವಾಗಿ ನೀರಿನಲ್ಲಿ ಯೋಗ ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಆಮೇಲೆ ಪಂಚಮುಖಿ ವ್ಯಕ್ತಿತ್ವದ 5 ಅಂಶಗಳು. ಒಂದು, ಮಾನಸಿಕವಾಗಿ ಬೆಳವಣಿಗೆ ಹೊಂದುವಂಥದ್ದು. ಹೇಗೆ ನಿಮ್ಮ ಮನಸ್ಸು ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಎರಡೂ ಆಗ್ತದೆ, ಅಂದ್ರೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ಹೊಂದುತ್ತಾ ಇರ್ತದೆ ಮನಸ್ಸು. ಯಾವಾಗ ಯೋಗಾಭ್ಯಾಸ ಮಾಡ್ತೀರಿ, ಮಾನಸಿಕವಾಗಿ ಡೆವಲಪ್ಮೆಂಟ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಮಾಡ್ತಾರೆ, ಮನಸ್ಸು ಒತ್ತಡ ಮುಕ್ತವಾಗ್ತದೆ, ಪ್ರೆಸರ್ ಇರುವುದಿಲ್ಲ. ಯೋಗಾಭ್ಯಾಸ ಮಾಡೋರಿಗೆ ಮಾನಸಿಕವಾಗಿ ಒತ್ತಡ ಮುಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಪ್ರೆಸರ್ಲೆಸ್, ಒತ್ತಡ ಮುಕ್ತವಾಗಿರ್ತಕ್ಕಂಥ ಒಂದು ಸ್ಥಿತಿ ಮಾನಸಿಕವಾಗಿ ಅಭಿವೃದ್ಧಿಗೊಳ್ಳುತ್ತದೆ. ಇನ್ನ ದೈಹಿಕವಾಗಿ ಅಭಿವೃದ್ಧಿಗೊಳ್ಳುವಂಥದ್ದು ಪಂಚಮುಖಿ ವ್ಯಕ್ತಿತ್ವದಲ್ಲಿ ದೈಹಿಕ ಬೆಳವಣಿಗೆ ಆಗುತ್ತೆ. ನೋಡಿ ಹೇಗೆ, ಈಗ ನೀವು ಬೆಳಿಗ್ಗೆ ಯೋಗ ಮಾಡ್ತೀವಿ, ದೈಹಿಕವಾಗಿ ಎಕ್ಸರ್ಸೈಸ್ ಮಾಡ್ತೀವಿ, ಚೆನ್ನಾಗಿ ಊಟ ಮಾಡ್ತೀವಿ, ಆಟ ಆಡ್ತೀವಿ, ಎಲ್ಲ ಮಾಡ್ತೀವಿ. ಏನಾಯ್ತು, ದೇಹದ ಪ್ರತಿಯೊಂದು ಸ್ನಾಯುಗಳು ಕೂಡ ಬಹಳ ಆಕ್ಟಿವ್ ಆಗ್ತವೆ, ಡೈಜೆಷನ್ ಚೆನ್ನಾಗಿ ಆಗ್ತದೆ. ಆ ಮೂಲಕವಾಗಿ ನಿಮ್ಮಲ್ಲಿ ಏನಾಗುತ್ತೆ, ದೈಹಿಕ ಬೆಳವಣಿಗೆ ಆಗುತ್ತೆ. ಅಂದ್ರೆ ನೀವು ಕುಳ್ಳಗಿದ್ದವ್ರು ಎತ್ತರ ಬೆಳಿತೀರಿ, ಚೆನ್ನಾಗಿ ತೆಳ್ಳಗಿದ್ದವ್ರು ದಪ್ಪ ಆಗ್ತೀರಿ. ಇದೆಲ್ಲದೂ ಕೂಡ ಏನಿದು ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರೀತೀವಿ. ಈ ಫಿಸಿಕಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ವ್ಯಕ್ತಿಯ ಗಾತ್ರವನ್ನ ನಿರ್ಧರಿಸಲಿಕ್ಕೆ ಬರ್ತದೆ. ಸಣ್ಣಾಗಿದ್ದವ್ರು ಎತ್ತರ ಕಾಣೋದು, ತೆಳ್ಳಗಿದ್ದವ್ರು ದಪ್ಪ ಕಾಣೋದು, ಓಕೆನಾ. ನಿಮ್ಮ ತೂಕದಲ್ಲಿ ಆಗ್ತಕ್ಕಂಥ ಬದಲಾವಣೆ ಒಂದು ಮಾನಸಿಕವಾಗಿ, ದೈಹಿಕವಾಗಿ ಮತ್ತೆ ಬೌದ್ಧಿಕವಾಗಿ ನಿಮ್ಮ ಬುದ್ಧಿಯ ಬೆಳವಣಿಗೆ ಅಂತ ಕರಿತೀವಿ. ಯುವರ್ IQ should be implemented. IQ means ಇಂಟೆಲಿಜೆಂಟ್ ಕ್ವೋಷೆಂಟ್. ಈ ಬುದ್ಧಿವಂತಿಕೆ ಅನ್ನುವಂಥದ್ದು ಮಕ್ಕಳಲ್ಲಿ ಬೌದ್ಧಿಕ ಮಟ್ಟವನ್ನು ಬೆಳೆಸಲಿಕ್ಕೆ ಯೋಗಾಭ್ಯಾಸ ಬಹಳ ಸಹಾಯ ಮಾಡ್ತದೆ. ಹೇಗೆ, ಒಳ್ಳೆಯ ಮನಸ್ಸು ಬರ್ತದೆ, ಓದುವಾಗ ಆಸಕ್ತಿ ಬರ್ತದೆ, ಒಳ್ಳೊಳ್ಳೆಯ ವಿಚಾರಗಳು ಮನಸ್ಸಿಗೆ ಬರ್ತದೆ, ಓದಿದ್ದೆಲ್ಲ ಅರ್ಥೈಸಿಕೊಳ್ತದೆ, ಯಾವುದು ಪರೀಕ್ಷೆಯಲ್ಲಿ ಪ್ರಶ್ನೆ ಬಹುದಿಲ್ವ ಅದನ್ನು ಬರೆಯುವಂತ ಶಕ್ತಿ ನಿಮಗೆ ಬರ್ತದೆ, ಪ್ರತಿಯೊಂದು ವಿಷಯ ಈಸಿ ಬರ್ತದೆ. ಓದಲಿಕ್ಕೆ ಆಸಕ್ತಿ ಬರದೇ ಇದ್ರೂ ಯೋಗ ಮಾಡೋರಿಗೆ ಓದಲಿಕ್ಕೆ ಆಸಕ್ತಿ ಬರ್ತದೆ. ಈ ರೀತಿಯಲ್ಲಿ ನಿಮ್ಮಲ್ಲಿ ಬೌದ್ಧಿಕವಾಗಿರತಕ್ಕಂಥ ಬೆಳವಣಿಗೆಯನ್ನ ಯೋಗಾಭ್ಯಾಸ ಮಾಡೋದನ್ನು ನಾವು ಕಾಣಬಹುದು. ನೆಕ್ಸ್ಟ್ 4ನೇ ಅಂಶ, ಸಾಮಾಜಿಕವಾಗಿ. ನೋಡಿ, ಡಾಕ್ಟರ್ ಯಶವಂತ್ ಅವರು ಹೇಳುವಾಗ ಹೇಳಿದರು, ಯೋಗಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಸಾಮಾಜಿಕವಾಗಿ ಹೇಗಿರ್ತದೆ ಅಂತ ಹೇಳಿ. ಹೇಗೆಂದ್ರೆ ನೋಡಿ, ನಮಗೆ ಇವತ್ತು ಸಮಾಜದಲ್ಲಿ ಯೋಗ ಟೀಚರ್ ಅಂದ್ರೆ ಬಹಳ ಗೌರವ ಇದೆ. ಅಂದ್ರೆ ನಿಮ್ಮನ್ನು ಸಮಾಜ ಗುರುತಿಸ್ತದೆ, ನಿಮಗೊಂದು ಸ್ಥಾನ ಕೊಡ್ತದೆ. ನೀವೆಲ್ಲ ಯೋಗ ಹೇಳ್ತಕ್ಕಂಥ ಶಿಕ್ಷಕರಾದಾಗ ಸಮಾಜದಲ್ಲಿ ನೀವು ಒಳ್ಳೆ ಗುರುತಿಸ್ಕೊಳ್ತೀವಿ. ಜೊತೆಗೆ ಹೌ ಟು ಕೋಆಪರೇಟ್ ವಿತ್ ದಿ ಸೊಸೈಟಿ, ಸಮಾಜದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ಹೇಗಿರಬೇಕು, ಹೊಂದಾಣಿಕೆ ಮಾಡೋ ಭಾವನೆಯನ್ನ ಈ ಯೋಗ ಕಲಿಸಿಕೊಡ್ತದೆ. ನೋಡಿ, ಇವತ್ತು ನಾವೆಲ್ಲರೂ ಕೂಡ ಟೀಚರ್, ಕಡಿಮೆ ಅಂದ್ರೆ ಒಂದು ತಿಂಗಳಿಗೆ 80,000 90,000 ಸಂಬಳ ಇದೆ. ಆದ್ರೂ ನಾವು ಎಲ್ಲಿ ಮಾಡ್ಕೊಂಡಿದ್ದೀವಿ, ಇವತ್ತು ಈ ಗುರುಭವನದಲ್ಲಿ ಇದ್ದೀವಿ, ಅಲ್ಲೆಲ್ಲ ಹೊರಗಡೆ ಹೋಗ್ತೀವಿ, ಯಾವುದನ್ನು ಕೂಡ ನಾವು ಐಫೈ ಬಯಸೋದಿಲ್ಲ. ಇದು ಸಾಮಾಜಿಕ ಹೊಂದಾಣಿಕೆ ಅಂತ ಕರಿತೀವಿ. ಅಂದ್ರೆ ಇವತ್ತು ಹಳ್ಳಿ ಹೇಗಿದೆ, ಹಳ್ಳಿ ಜನರು ಹೇಗಿದ್ದಾರೆ, ಈಗ ಕೇಳಬೇಕು, ಸಾಮಾಜಿಕ ಹೊಂದಾಣಿಕೆ ಮನೋಭಾವ ಏನು ಬೆಳೀತದೆ, ಹಳ್ಳಿ ಹೇಗಿದೆ, ಹಳ್ಳಿ ಜನರು ಹೇಗಿದ್ದಾರೆ, ಹಳ್ಳಿಯ ಜೀವನ ಹೇಗಿದೆ, ನಾವು ಆ ಪರಿಸರಕ್ಕೆ ಹೊಂದ್ಕೊಳ್ಳುವ ಭಾವನೆ ತಿಳಿಸ್ತದೆ. ನಾವಿವತ್ತು ಶ್ರೀಮಂತರು ಅಂತೇಳಿ ಹೆಂಗಬೇಕಂಗ ಐಫೈ ಅಲ್ಲಿ ಇರ್ತೀವಿ, ಅದು ಇಲ್ಲಿ ಬಂದಾಗ ಅಂತ ಮನೋಭಾವನೆ ಯೋಗ ಕಲಿಸಿಕೊಡ್ತದೆ. ಇವತ್ತು ನಾವು ಎಷ್ಟೇ ದೊಡ್ಡ ಐಫೈ ಇದ್ರು ಕೂಡ ಇಲ್ಲಿ ಬಂದ್ಮೇಲೆ ನಿಮ್ ಜೊತೆಗೆ ಊಟ ಮಾಡ್ತೀವ, ನಿಮ್ ಜೊತೆಗೆ ಎಲ್ಲ ಕ್ರಿಯೆ ಭಾಗವಹಿಸ್ತೀವ, ನಾವೇ ಬಟ್ಟೆ ತೊಳ್ಕೊಳ್ತೀವಿ, ನಾವೇ ಎಲ್ಲಾ ರೀತಿಯಲ್ಲೂ ಕೂಡ ರೆಡಿ ಮಾಡ್ಕೊಳ್ತೀವಿ. ಅಂದ್ರೆ ಏನು, ಅಂತಹ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ. ಆ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಗುಣವನ್ನು ಕಲಿಸ್ಕೊಳ್ಳೋದು ಯಾವುದು, ಯೋಗ. ಈ ಪಂಚಮುಖಿ ವ್ಯಕ್ತಿತ್ವದಲ್ಲಿ ಆ 4ನೇ ಅಂಶ ನಿಮ್ಮನ್ನ ಸೋಷಿಯಲ್ ಆಗಿ, ಸಾಮಾಜಿಕವಾಗಿ ಅಡ್ಜಸ್ಟ್ ಮಾಡಿಕೊಳ್ಳುವಂತಹದ್ದು. ಓಕೆನಾ, ಅರ್ಥ ಆಯ್ತಾ? ಇನ್ನು ಪಂಚಮುಖ್ಯದ 5ನೇ ಅಂಶ ನಿಮ್ಮನ್ನ ಆಧ್ಯಾತ್ಮಿಕ ಒಲವಿನಡೆಗೆ ಕೊಂಡೊಯ್ಯುವಂಥದ್ದು. ಪಂಚಮುಖಿ ವ್ಯಕ್ತಿತ್ವದ 5ನೇ ಬಹುಮುಖ್ಯ ಅಂಶ ಡಿವೋಷನಲ್ ಮೈಂಡ್. ಗೊತ್ತಾಯ್ತಾ? ಹೇಗೆ ನಾವು ಪ್ರತಿ ಸಲನೂ ಪ್ರಾರ್ಥನೆ ಹೇಳಿಸ್ತೀವಿ, ಮಂತ್ರ ಹೇಳಿಸ್ತೀವಿ, ಅದು ಆಧ್ಯಾತ್ಮದ ಒಲವನ್ನು ನಮ್ಮಲ್ಲಿ ಮೂಡಿಸುವಂಥದ್ದು. ಮಂಜುನಾಥ ಸ್ವಾಮಿಯನ್ನು ನಾವು ಪೂಜಿಸ್ತೀವಿ, ಆರಾಧನೆ ಮಾಡ್ತೀವಿ, ಭಕ್ತಿಯಿಂದ ನಮಿಸ್ತೀವಿ, ಅಲ್ಲಿ ನಮಗೆ ಆಧ್ಯಾತ್ಮ ಬೆಳೀತದೆ. ಯೋಗ ಅನ್ನುವಂಥದ್ದು ಯಾವಾಗ ಓಂಕಾರ, ಪ್ರಾರ್ಥನೆ, ಧ್ಯಾನ,
ಭಜನ್ಸ್, ಇವೆಲ್ಲವೂ ಕೂಡ ಯೋಗಾಭ್ಯಾಸ ಮಾಡೋದು ನಮ್ಮಲ್ಲಿ ಆಧ್ಯಾತ್ಮ. ಅಂದ್ರೆ ಆಧ್ಯಾತ್ಮದಲ್ಲಿ ಒಂದು ಮನೋಭಾವನೆ ಬೆಳಿತೀವಿ. ಈ ಕಡೆ ಅಲೋ ಅದರಬಾರ್ದು, ಇಲ್ಲಿ ಕೇಳೋ. ಆಧ್ಯಾತ್ಮದಲ್ಲಿ ಏನು ಒಲವು ಬೆಳೀತದೆ ಅಂದ್ರೆ ಗುರು ಹಿರಿಯರಿಗೆ ಗೌರವಿಸ್ತಕ್ಕಂಥದ್ದು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರಿಗೆಲ್ಲ ನಾವು ದೊಡ್ಡವರಿಗೆ ಗೌರವಿಸ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಪ್ಪ ಅಮ್ಮ ಅವ್ರನ್ನ ನಾವು ಮುಂದೆ ದೊಡ್ಡವರಾದಾಗ ಅವ್ರನ್ನ ನಾವು ಸಾಕಿ ಸಲುಬೇಕು. ಅವ್ರು ಯಾವತ್ತೂ ಕೂಡ ಕಷ್ಟ ಬಿಡಬಾರ್ದು. ಈಗ ಅವ್ರ ಕಷ್ಟಪಟ್ಟು ನಿಮ್ಮನ್ನು ಓದಿ ನೋಡಿಸ್ತಾರ ಇಲ್ಲ, ಮತ್ತೆ ನೀವು ಅವ್ರನ್ನ ದೊಡ್ಡವರ ವಯಸ್ಸಾದ ನೀವು ನೋಡ್ಕೋಬೇಕು. ಅಂತಹ ಒಂದು ಒಳ್ಳೆಯ ಗುಣವನ್ನು ಕಲಿಸಿಕೊಡುವಂಥದ್ದು ಈ ಒಂದು ಯೋಗ. ಕೆಟ್ಟ ದುರಭ್ಯಾಸಗಳನ್ನ ದೂರ ಮಾಡ್ತದೆ, ಒಳ್ಳೆ ಒಳ್ಳೆ ಗುಣಗಳನ್ನ, ಒಳ್ಳೆ ಒಳ್ಳೆ ನಿಮಗೆ ಹವ್ಯಾಸಗಳನ್ನ ಕಲಿಸಿಕೊಡ್ತದೆ ಯೋಗಾಭ್ಯಾಸ ಮಾಡೋದ್ರಿಂದ. ಆ ಮೂಲಕವಾಗಿ ದೇವರಲ್ಲಿ ಭಕ್ತಿ ಭಯ ಬರ್ತದೆ. ದೇವರನ್ನ ಪೂಜಿಸಬೇಕು, ದೇವರನ್ನು ನಾವು ಆರಾಧಿಸಬೇಕು, ಭಕ್ತಿಯಿಂದ ನಮಿಸಬೇಕು. ದೊಡ್ಡವರಿಗೆ ನಮ್ಮ ಅಪ್ಪ ಅಮ್ಮ ಅವರ ಕಾಲಿಗೆ ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದ ಪಡ್ಕೊಳ್ಬೇಕು. ನಮಗೆ ನೋಡಿ, ತಂದೆ ತಾಯಿಗಳ ಆಶೀರ್ವಾದ ಕೂಡ ಬಹಳ ಮುಖ್ಯ. ಅಂತ ಪೂಜ್ಯ ಭಾವನೆಯನ್ನ, ಅಂತ ಗುರು ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಮನಸ್ಥಿತಿಯನ್ನ ಕಲಿಸಿಕೊಡ್ತಕ್ಕಂಥದ್ದು ಈ ಒಂದು ಯೋಗಾಭ್ಯಾಸ. ಈ ರೀತಿಯಲ್ಲಿ ನಿಮಗೆ ಪಂಚಮುಖಿ ವ್ಯಕ್ತಿತ್ವದಲ್ಲಿ 5 ಅಂಶಗಳನ್ನು ನಾನು 5 ಅಂಶ ಯಾವ ಅಂತ ಹೇಳಿದ್ದೀನಿ, ಅವು ನಿತ್ಯವೂ ನಡೀತಾ ಹೋಗ್ತದೆ. ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಈ 5 ಅಂಶಗಳನ್ನು ಕಲಿಸಿಕೊಡುವುದೇ ಈ ಒಂದು ಪಂಚಮುಖಿ ವ್ಯಕ್ತಿತ್ವದ ಶಿಬಿರ. ನಿಮಗೆ ನಾವು ಇದು ಮುಗಿದ ಮೇಲೆ 2 ಮುಖ ಕೊಡ್ತೀವಿ. ಅದರಲ್ಲಿ ಮೌಲ್ಯಯುಕ್ತವಾದಂತಹ ಅಂಶಗಳನ್ನು ಹೊಂದಿದಂತಹ ಒಂದು ಪುಟ ಇದೆ. ಆ ಮೌಲ್ಯ ಶಿಕ್ಷಣವನ್ನು ಓದಿದ್ರೆ ನಿಮ್ಮಲ್ಲಿ ಉತ್ತಮ ರೀತಿಯಾದಂತಹ ಒಂದು ಆಧ್ಯಾತ್ಮದ ಜೊತೆಗೆ ಮೌಲ್ಯದ ಬಗ್ಗೆ ಪರಿಕಲ್ಪನೆ ಬರ್ತದೆ. ಹೆಂಗೆ ಮೌಲ್ಯ ಅಂದ್ರೆ, ಯಾರು ಸಾಧನೆ ಮಾಡಿರ್ತಾರೆ, ಒಳ್ಳೆ ಒಳ್ಳೆಯ ಅಂಶಗಳನ್ನು ಸಮಾಜಕ್ಕೆ ಕೊಟ್ಟಿರ್ತಾರೆ, ಅವುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಅದು ಮೌಲ್ಯ ಶಿಕ್ಷಣ. ಮಾದರಿ ರೋಲ್ ಮಾಡಲ್ ಆಗಬೇಕು. ಇವತ್ತು ನಾವೇನ್ ಕಂಪೇರ್ ಮಾಡ್ಕೊಳ್ತೀವಿ, ಒಬ್ಬರ ಹತ್ರ ಒಂದು ಮೊಬೈಲ್ ಇತ್ತು ಅಂತ ಹೇಳಿದ್ರೆ ಅವ್ರು ಗೆಲಾಕ್ಸಿ ತಗೊಂಡ್ರೆ ನಾವು ಗೆಲಾಕ್ಸಿಗಿಂತ ದೊಡ್ಡ ಮಟ್ಟದಲ್ಲಿ ಆಪಲ್ ತಗೋಬೇಕು ಅಂತಕ್ಕಂಥ ಕಂಪ್ಯಾರಿಸನ್ ಬರ್ತದೆ. ಹಂಗಾಗಬಾರದು. ಅವನು ಎಲ್ಲಿ ಜಾಣ, ಅವನು ಜಾಣ ಆಗ್ಲಿಕ್ಕೆ ಕಾರಣ ಏನು, ಅವನು ಜಾಣ ಆಗ್ಲಿಕ್ಕೆ ಎಷ್ಟು ಗಂಟೆ ಓದ್ತಾನೆ, ಅವನು ಅಷ್ಟಕ್ಕೊಂದು ರ್ಯಾಂಕ್ ಸ್ಟೂಡೆಂಟ್ ಆಗ್ಲಿಕ್ಕೆ ಎಷ್ಟು ಗಂಟೆಗಳ ಕಾಲ ಅವನು ವರ್ಕ್ ಮಾಡ್ತಾನೆ, ಎಷ್ಟೊತ್ತಿಗೆ ಎದ್ದು ಅವನು ವಿದ್ಯಾಭ್ಯಾಸ ಮಾಡಿ ಅದನ್ನು ಬರಿತಾ ಹೋಗ್ತಾನೆ. ಅಂತಹ ಸಾಧನೆಗಳಿಗೆ ನಾವೆಲ್ಲ ಇವತ್ತು ಏನ್ ಮಾಡ್ತಾ ಹೋಗ್ಬೇಕು, ಕಂಪ್ಯಾರಿಸನ್ ಮಾಡಿ ಹೋಲಿಕೆ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಹೈಫೈ ಲೈಫ್ ಬೇಡ, ಮೊಬೈಲ್ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಮನಸ್ಸನ್ನ ಇವತ್ತು ಅಚೀವ್ಮೆಂಟ್, ಒಬ್ಬ ಜಾಣ ವಿದ್ಯಾರ್ಥಿಗೆ ಇರೋದು 12 ಗಂಟೆ ಸಮಯ, ಒಬ್ಬ ದೊಡ್ಡ ವಿದ್ಯಾರ್ಥಿ ಕೂಡ ಇರೋದು 12 ಗಂಟೆ ಸಮಯ. ಆ 12 ಗಂಟೆ ಸಮಯ ಅಂದ್ರೆ ದಿನದ 24 ಗಂಟೆಗಳಲ್ಲಿ ನಾವು ಉಳಿದವರು ಮಲಗಿರ್ತೇವೆ. ಆ ಗಡಿಯಾರ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಸಮಾನವಾದ ಸಮಯ ತೋರಿಸ್ತದೆ. ಶ್ರೀಮಂತಿ ಒಂದು, ಬಡವರಿಗೆ ಒಂದು ಐತೆ ಇನ್ನೊಂದು ಬೇರೆ ಬೇರೆ. ಆ ಇರುವಂತ ಸಮಯವನ್ನ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಹೇಗೆ ಮಾಡ್ಕೊಳ್ತೀವಿ ನೋಡಿ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫೆನೋಮೆನಾ ಇನ್ ಅವರ್ ಲೈಫ್. ಹೌದಿಲ್ಲ? ಪರೀಕ್ಷೆಯಲ್ಲಿ 3 ಗಂಟೆ ಎಕ್ಸಾಮ್ ಬರೀತೀವಿ. ಯಾವುದೇ ಹೋಗಿ ನೀವು ಸಮಯ 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 ಸಮಯ, ಆ ಸಮಯವನ್ನ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಒಂದು ಟೈಮ್ ಅಡ್ಜಸ್ಟ್ಮೆಂಟ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಈ ಯೋಗ ಕಲಿಸ್ಕೊಡ್ತಾರೆ. ಹೇಗೆ ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ ಯೋಗ ಮಾಡ್ಬೇಕಾದ್ರೆ 5 ಗಂಟೆಗೆ, ಮತ್ತೆ ಅಲ್ಲಿ ಕೆಲಸ ಬೇಗ ಮುಗಿತದ. 5 ರಿಂದ 6 ಗಂಟೆ ಯೋಗ ಮಾಡ್ತೀರಾ, 6 ರಿಂದ 7 ಗಂಟೆ ತನಕ ಓದ್ತೀರಾ, 8 ಗಂಟೆಗೆ ಬೇಗ ಸ್ನಾನ ಮಾಡ್ತೀರಾ, 9 ಗಂಟೆಗೆ ಮತ್ತೆ ಟಿಫನ್ ಮಾಡಿ ಶಾಲೆಗೆ ಹೋಗ್ತೀರಾ. ಈ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನ ಅದು ಬದಲಾಯಿಸ್ತದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮನ್ನ ಒಳ್ಳೆಯವರನ್ನಾಗಿ ಪರಿವರ್ತನೆ ಮಾಡ್ತದೆ. ಆದ್ರಿಂದ ಈ ಪಂಚಮುಖಿ ವ್ಯಕ್ತಿತ್ವದಲ್ಲಿ ಹೇಳಿಕೊಟ್ಟಂತ 5 ಅಂಶಗಳು ನಿತ್ಯ ನಿರಂತರವಾಗಿ ನಿಮ್ಮ ಜೀವನ ಪರ್ಯಂತ, ನಿಮ್ಮ ಜೀವನಕ್ಕೆ ಸಹಾಯಕಾರಿ ಆಗ್ತಕ್ಕಂಥದ್ದಿದೆ. ನೀವೆಲ್ಲ ಸಣ್ಣ ಮಕ್ಕಳಿದ್ದೀರಿ, ಇವುಗಳನ್ನು ಅರ್ಥೈಸಿಕೊಳ್ತಾ ಹೋಗ್ಬೇಕು, ತಿಳ್ಕೊಳ್ತಾ ಹೋಗ್ಬೇಕು. ನೀವೆಲ್ಲರೂ ಕೂಡ ಒಳ್ಳೆಯವರಾಗಿ ಭಕ್ತಿ ಭಾವನೆಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ. ಮನೆಯಲ್ಲಿ ಯಾರಾದ್ರೂ ನಿಮ್ಮ ಅಜ್ಜ ಅಮ್ಮ ಅಜ್ಜಿ ಇದ್ರೆ ಅವ್ರಿಗೆ ಮೊದಲು ಗೌರವಿಸಬೇಕು. ನಾವು ಯಾರು ಶಾಶ್ವತವಾಗಿ ಹುಡುಗರಾಗಿರಲ್ಲ, ದೊಡ್ಡವರಾಗಿರಲ್ಲ. ನಮಗೂ ಕೂಡ ಆ ಏಜ್ ಬಂದೇ ಬರ್ತದೆ. ನಾವು ಯಾವತ್ತೂ ಈ ಸನ್ನಿವೇಶದಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ, ಅಜ್ಜ ಅಜ್ಜಿ ನೋಡ್ಕೊಂಡ್ರೆ, ಮುಂದೆ ನಮ್ಮ ಜೀವನದಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಸ್ಥಿತಿಯನ್ನ ದೇವರು ಅವರಿಗೆ ಕಲ್ಪಿಸಿಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಸನ್ನಿವೇಶ ಬಂದೇ ಬರ್ತದೆ. ಕಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ದುಡಿಬೇಕು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸಮಾಜದಲ್ಲಿ ಕೆಟ್ಟ ಕೆಲಸಕ್ಕೆ ಹೋಗಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕೆಟ್ಟದ್ದನ್ನ ಮಾಡಬಾರ್ದು, ಒಳ್ಳೆಯವರಾಗಬೇಕು. ನೀವು ಇವತ್ತು ಬಡವರಿದ್ರೆ ಚಿಂತೆ ಇಲ್ಲ, ಸನ್ಮಾರ್ಗದಲ್ಲಿ ನಡೆದು ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಿ ಸಮಾಜಕ್ಕೆ ತೋರಿಸಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ನಿಮ್ಮ ಸಾಧನೆ ಅನ್ನುವಂಥದ್ದು ಯಶಸ್ವಿ ಆಗ್ತದೆ. ಆ ನಾಯಕತ್ವದ ಗುಣಗಳನ್ನ ಬೆಳೆಸಲಿಕ್ಕೆ ಈ ಕೆಲವು ಮಾತನಾಡಿದಾರೆ, ಬಿಡ್ತೀನಿ. ಈಗ ನಾಯಕತ್ವದ ಗುಣಗಳನ್ನ ಬೆಳೆಸಲಿಕ್ಕೆ ಇಂತಹ ಶಿಬಿರಗಳು ನಮಗೆ ಹೆಲ್ಪ್ ಆಗ್ತದೆ. ಈ ಪಂಚಮುಖಿ ವ್ಯಕ್ತಿತ್ವದ ಶಿಬಿರ
ನಾಯಕತ್ವದ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ತದೆ. ಅಂತ ಉತ್ತಮ ನಾಯಕತ್ವ ಲೀಡರ್ಸ್ ಅಂದ್ರೇನು, ಒಂದು ಟೀಮ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಲೀಡರ್. ಈಗ ನೀವು ಆಟಕ್ಕೆ ಹೋಗಿರ್ತೀರಿ, ಈ ಆಟದ ಕ್ಯಾಪ್ಟನ್ ಯಾರು ಅಂದ್ರೆ ಬರ್ತಾನೆ. ಹಂಗೆ ನಿಮ್ಮ ಜೀವನಕ್ಕೆ ನೀವೇ ನಾಯಕರು, ನಿಮಗೆ ನೀವೇ ದಾರಿದೀಪಗಳು. ನಿಮ್ಗೆ ಯಾರಾದ್ರೂ ಬಂದು ದೊಡ್ಡವರಾದ್ರೂ ಹೇಳ್ತಾರ, ಅಪ್ಪ ಅಮ್ಮ ಇಲ್ಲಿ ತನಕ ನಿಮಗೆ ಒಂದು ಪರ್ಟಿಕ್ಯುಲರ್ ಶಿಕ್ಷಣ ಕೊಡೋ ತನಕ, ನಿಮಗೆ ಜಾಬ್ ಸಿಕ್ಕ ಮೇಲೆ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕಾಗ್ತದೆ. ಆದ್ರಿಂದ ಮುಂದಿನ ಜೀವನಕ್ಕೆ, ಒಳ್ಳೆಯ ಹಸನ್ಮುಖಿ ಜೀವನಕ್ಕೆ ಯೋಗ ಅನ್ನುವಂಥದ್ದು ತಳ ಬುನಾದಿಯಾಗಿ ನಿಮ್ಮ ಜೀವನವನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ದೇಹವನ್ನ ಕಟ್ಟಿಕೊಳ್ಳಿಕ್ಕೆ ಇದೊಂದು ಸನ್ಮಾರ್ಗ ಅಂತ ಹೇಳ್ತಾ, ಈ ಪಂಚಮುಖಿ ವ್ಯಕ್ತಿತ್ವದ 5 ಅಂಶಗಳು ಇವತ್ತು ಈ ಶಿಬಿರದ ಮೂಲಕ ನಿಮ್ಗೆ ಹೇಳ್ಕೊಡ್ತೇವೆ, ಮುಖ ಕೊಡ್ತೇವೆ. ಅದನ್ನ ನಿರಂತರವಾಗಿ ಜೀವನದಲ್ಲಿ ಕಲಿತುಕೊಂಡು ಒಳ್ಳೆಯವರಾಗಿ, ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯದಾಗಲಿ. ಆ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ನಿತ್ಯ ಜೀವನದಲ್ಲಿ ಯಾರು ಇವತ್ತು ಈ ಶಿಬಿರಕ್ಕೆ ಬಂದಿರ್ತೀರಿ, ಪ್ರತಿಯೊಬ್ಬರಿಗೂ ಕೂಡ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅಂತ ಇದ್ದೇ ಇರ್ತದೆ. ಈ 5 ದಿನಗಳ ಕಾಲ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನೀವು ಇವತ್ತು ತರಬೇತಿ ತಗೊಳ್ತಾ ಇದ್ದೀರಾ. ಆ ಮೂಲಕವಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರಿ, ಒಳ್ಳೆಯ ಒಂದು ವಿದ್ಯಾಭ್ಯಾಸ, ಒಳ್ಳೆಯ ಮನಸ್ಥಿತಿ ನಿಮ್ದಾಗಿ ಆ ಮಂಜುನಾಥ ಸ್ವಾಮಿ ಒಳ್ಳೆಯದನ್ನ ಮಾಡಿ ಅಂತ ಭಕ್ತಿಪೂರ್ವಕವಾಗಿ ಎಲ್ಲರೂ ಕೂಡ ಬೇಡ್ತೀರಿ. ಈ ತರ ಶಿರಬಾಯಿ ನಮಸಿ ಇದೇ ಮನಸ್ಥಿತಿಯನ್ನು ನೀವು ಹೊಂದಬೇಕು, ಒಳ್ಳೆಯ ಒಂದು ಮಕ್ಕಳಾಗಬೇಕು. ನಿಮ್ಮ ತಂದೆ ತಾಯಿಗಳನ್ನ ಯಾವತ್ತೂ ಕೂಡ ಜೀವನದಲ್ಲಿ ಗೌರವಿಸಲು ಮರೆಯಬಾರದು. ಕೈ ಮುಗಿರಿ, ನಾ ಹೇಳ್ಕೊಂಡಂತ ಹೇಳಿ, ನಾನು ನನ್ನ ಜೀವನದಲ್ಲಿ ಒಳ್ಳೆಯವರಾಗಿ, ಒಳ್ಳೆಯ ವಿದ್ಯೆ, ಬುದ್ಧಿ, ಜ್ಞಾನ ಸಂಪತ್ತನ್ನು ಒಳ್ಳೆಯ ಸನ್ಮಾರ್ಗದಿಂದ ಪಡೆಯುತ್ತೇನೆ. ಗುರು ಹಿರಿಯರಿಗೆ ಗೌರವಿಸುತ್ತೇನೆ. ನಿತ್ಯವೂ ಯೋಗಾಭ್ಯಾಸವನ್ನು ಮಾಡುತ್ತಾ ಒಳ್ಳೆಯ ಮನಸ್ಥಿತಿ ಪಡೆದು ಕೆಟ್ಟ ದುರಭ್ಯಾಸಗಳಿಂದ ದೂರ ಇರುತ್ತೇನೆ. ಅಂತಹ ಮನಸ್ಥಿತಿಯನ್ನು ಕರುಣಿಸಿ ಎಂದು ಭಕ್ತಿಯಿಂದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಬೇಡಿಕೊಳ್ಳುತ್ತೇನೆ. ನಮಸ್ಕಾರ ಮಾಡಿ ಎಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಹಾ, ಈಗ ಇಷ್ಟೊತ್ತು ನೀವು ಪಂಚಮುಖಿ ವ್ಯಕ್ತಿತ್ವದ 5 ಅಂಶಗಳನ್ನು ಕಲಿಸ್ಕೊಂಡ್ರೆ ಎಲ್ಲ ಅರ್ಥ ಆಯ್ತಾ? ಜೀವನದಲ್ಲಿ ನಾವು ಹೇಗೆ ಸಾಧನೆ ಮಾಡಬೇಕು ಗೊತ್ತಾಯ್ತಾ? ಈ ಕೊನೆಯದಾಗಿ ನಮ್ಮ ಕ್ಲಾಸ್ನ ಒಂದು ಮಿಮಿಕ್ರಿ ಮಾಡ್ತೀನಿ. ಆ ಮಿಮಿಕ್ರಿ ಮಾಡೋದು ಆದ್ಮೇಲೆ ನಮ್ಮ ಜಲಯೋಗಿಗಳಿಗೆ ನಾವು ಕ್ಲಾಸನ್ನ ಹಸ್ತಾಂತರ ಮಾಡ್ತೀವಿ. ಅದು ಗ್ಯಾರಂಟಿ ಇದ್ರೆ ಮಾತ್ರ ಮಿಮಿಕ್ರಿ ಬಹಳ ಚೆನ್ನಾಗಿ ಆಗ್ತೈತಿ. ಹಾಗಾಗಿ ತಾವುಗಳು ಈಗ ನೇರ ಕೂತ್ಕೊಂಡ್ರೆ ನಾವು ಮಿಮಿಕ್ರಿ ಮಾಡ್ತೀನಿ. ಮಿಮಿಕ್ರಿ ಅಂದ್ರೆ ಗೊತ್ತಲ್ಲ, ಇನ್ನೊಬ್ಬರ ಧ್ವನಿಯನ್ನ, ಇನ್ನೊಂದು ಪ್ರಾಣಿಯ ಧ್ವನಿಯನ್ನ ನಾವು ಅನುಕರಿಸೋದು. ಇದೇನಂತ ನೀವು ಹೇಳಬೇಕೀಗ. ನಾನು ಮಾಡೋದಷ್ಟೇ ನನ್ನ ಕೆಲಸ, ಅದೇನಂತ ನೀವು ಹೇಳ್ತೀರಾ? ಓಕೆ, ಸೈಲೆಂಟ್ ಆಗಿ ನೇರ ಕೂತ್ಕೊಳ್ಳಿ. ಫಸ್ಟ್ ಈಗ ನಾನು ಶಬ್ದವನ್ನು ಮಾಡ್ತೀನಿ, ಅದನ್ನು ಆಲಿಸಿ ಅದೇನಂತ ಹೇಳಿ ನೀವು ಹೇಳಬೇಕು. ಸಣ್ಣ ಮಗು ಹಸಿವಾದಾಗ ತನ್ನ ತಾಯಿ ಮಡಿಲಲ್ಲಿ ಮಲಗಿದಾಗ ಹಾಲು ಕುಡಿಸುವಂತ ಅಳುತ್ತದೆ, ಸಣ್ಣ ಧ್ವನಿಯಲ್ಲಿ ಅಳುತ್ತದೆ. ಓಕೆನಾ? ನೆಕ್ಸ್ಟ್, ಒಂದು ಹಳ್ಳಿನಲ್ಲಿ ಹುಡುಗರ ಗುಂಪು ಇರ್ತದೆ. ಆ ಹುಡುಗರ ಗುಂಪು ದಾರಿಯಲ್ಲಿ ಹೋಗುವಂತಹ ಶಬ್ದ. ಹಲೋ, ಶಬ್ದ ಕೇಳಿಸ್ಕೊಡ್ರಿ. ನಾಯಿ ಅನ್ನೋದು 24 ನಾಯಿನ ಶಬ್ದ ಹೇಗೆ ಮಾಡಿಲ್ಲ?
ಓಕೆ ಓಕೆನಾ? ನೆಕ್ಸ್ಟ್ ಇದು ನೀವೇ ಹೇಳ್ಬೇಕು. ಶಬ್ದ ಬಹಳ ಸಣ್ಣದಿದೆ, ಅದು ಕಿವಿ ಕಾನ್ಸಂಟ್ರೇಟ್ ಇದ್ರೆ ಶಬ್ದವನ್ನು ಕೇಳಿಸ್ಕೊಳ್ಳಿ. ನೀವು ಶಬ್ದ ಮಾಡೋದು ನೀವು ಕೇಳಿಸ್ಬೇಕು, ಆಮೇಲೆ ಯಾರು ಹೇಳ್ಬೇಕು, ಓಕೆನಾ? ಇಲ್ಲಿ ನಾಟ ಗಿಳಿ, ಓಕೆನಾ? ನೆಕ್ಸ್ಟ್ ಈಗ ಪ್ರಾಣಿಗಳು ಒಬ್ಬ ವ್ಯಕ್ತಿಯ ಧ್ವನಿಯನ್ನು ಮಾಡ್ತೀವಿ, ನಾವು ಯಾರು ಬರಬೇಕು? ಮನುಷ್ಯ ಕನ್ನಡಿಗ ಇಲ್ಲ ಕನ್ನಡ ಅಭಿಮಾನಿ ಬಂಧುಗಳಿಗೆ ನೋಡಿ, ಕನ್ನಡ ತಾಯಿ ಭುವನೇಶ್ವರಿಗೋಸ್ಕರ ಮತ್ತು ದೇಶಕ್ಕೆ ಕಾಯುವಂತಹ ಇವರು ಯುವಕರನ್ನು ನೋಡಿದಾಗ ಕನ್ನಡಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಡಬೇಕು ಅಂತ. ಇನ್ನು ಮುಂದೆ ಬರ್ತಾರೆ, ನೀವೆಲ್ಲ ಹೇಳಿದ್ರು. ಓಕೆ, ಒಂದು ಹಾಡನ್ನ ಹಾಡ್ತೀನಿ ವಿತ್ ಕೊರೋಕೆ ಸಾಂಗು. ಇಲ್ಲ, ನಾಳೆ ಹಾಡೋಣ, ಸಮಯ ಇಲ್ಲ ಪಾಪ, ಓದಿದ್ದು ಬಂದಿದ್ದಾರೆ. ಬನ್ನಿ ಸರ್, 5 ಮಿನಿಟ್ ಓಕೆ. ಇಲ್ಲ ಸರ್, ಮಾಡಿ ನಾನು ಹೇಳ್ತೀನಿ. ಇದಾದ್ಮೇಲೆ ನಮ್ಮ ಲೋಕೇಶ್ ಅವರು ಹೇಳ್ತಾರೆ. ಮಿರಸ್ಕರ ಸರ್ ಅಂತೇಳಿ ಇವರು ಬಿಜಾಪುರದಿಂದ ಬಂದಿರುವಂಥದ್ದು. ಜಲಯೋಗವನ್ನ ಇವರು ನೀರಿನಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಒಬ್ಬರೊಬ್ರು